ಇಂಜಿನಿಯರಿಂಗ್ ಫೈನಲ್ ಇಯರು, HM ಕೂಡ ಬಂದೇ ಬಿಡ್ತು. ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀವಿ. ಇನ್ನೇನು ನಾಳೆ ಕಾಲೇಜ್ ಸ್ಟಾರ್ಟ್ ಅಂದರೆ ಇವತ್ತೇ ಮೇಲೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಮುಂದಿನ ತಿಂಗಳೊಳಗೆ ಸಿನಾಪ್ಸಿಸು, ಟಾಪಿಕ್ಕು ಇವನ್ನೆಲ್ಲ ಸಬ್ಮಿಟ್ ಮಾಡಬೇಕಂತೆ. ಅದು ಅಲ್ಲದೆ ಪ್ರಾಜೆಕ್ಟ್ ಗ್ರೂಪ್ನ ಬೇರೆ ನೀವೇ ಸೆಲೆಕ್ಟ್ ಮಾಡ್ಕೋಬೇಕಂತೆ. ಈ ಲೈಫಲ್ಲಿ ಮೇನ್ ಕಷ್ಟವಾದ ಏನಪ್ಪ ಅಂತಂದರೆ ಲೈಫ್ ಪಾರ್ಟ್ನರ್ ಬೇಕಾದರೆ ಬೇಗ ಹುಡ್ಕೊಬೋದು, ಆದರೆ ಪ್ರಾಜೆಕ್ಟ್ ಪಾರ್ಟ್ನರ್ಗಳನ್ನ ಹುಡ್ಕೋದಿದೆಯಲ್ಲ ತುಂಬಾ ಕಷ್ಟ. ಅವೆಲ್ಲ ಓಕೆ. ಕೊನೆಯಲ್ಲಿ ಒಂದು ಲೈನ್ ಇತ್ತು, ಇಂಜಿನಿಯರಿಂಗ್ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್ ಅಂತ. SLCಗೆ ಬಂದಾಗ ಚೆನ್ನಾಗಿ ಓದಿ ವೆರಿ ಇಂಪಾರ್ಟೆಂಟ್ ಅಂದರು. ಆಮೇಲೆ PUCಗೆ ಬಂದ್ವಿ, ಟರ್ನಿಂಗ್ ಪಾಯಿಂಟು ತುಂಬ ಸಖತ್ತಾಗಿ ಹೋದ್ರಪ್ಪ ಅಂದರು. ಆಮೇಲೆ ಇಂಜಿನಿಯರಿಂಗ್ ಬಂದರೆ ಇಂಜಿನಿಯರಿಂಗ್ ವೆರಿ ಇಂಪಾರ್ಟೆಂಟ್ ಅಂದರು. ಅದೆಷ್ಟು ಇಂಪಾರ್ಟೆಂಟ್ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಈ ಪ್ರಾಜೆಕ್ಟ್ ಬೇರೆ ಇಂಪಾರ್ಟೆಂಟ್ ಅಂತಿದ್ದಾರೆ. ನಾವು ಅದು ಹೆಂಗೆ ಪ್ರಾಜೆಕ್ಟ್ ಮಾಡಿದ್ವಿ ನಿಮಗೆ ಗೊತ್ತಾಗುತ್ತೆ, ಬನ್ನಿ. ನನಗೆ ಪ್ರಾಜೆಕ್ಟ್ ಮಾಡೋಕ್ಕೆ ಅಂಥ ಇಂಟ್ರೆಸ್ಟ್ ಏನು ಇರಲಿಲ್ಲ, ಬಟ್ ಕಂಪಲ್ಸರಿ ಮಾಡಲೇಬೇಕು. ಇವಾಗ ಸತ್ ಮೇಲೆ ತಿಥಿ ಮಾಡೋದು ಹೇಗೆ ರೂಢಿ ಅಲ್ವಾ, ಹಾಗೆ. ಪ್ರಾಜೆಕ್ಟ್ ಮಾಡಿದ್ರೆ ಭಾಳ ಮಜಾ ಏನಪ್ಪ ಅಂದ್ರೆ ವಾರದಾಗ 3 ದಿನ ಪ್ರಾಜೆಕ್ಟ್ ಮಾಡೋಕೆ ಸೂಟಿ ಕೊಡ್ತಿದ್ರು ನಮ್ಗೆ. ಕಂಪ್ನಿದಾಗ ಪ್ರಾಜೆಕ್ಟ್ ಮಾಡೋರು ಕಂಪ್ನಿ ಹೋಗಿದ್ರು, ನಾವೇನೋ ತೆಲುಗು ಮೂವಿನ ಕನ್ನಡಕ್ಕೆ ಸುಮ್ಮಿಗೆ ಮಾಡೋರು. ಸೊ ನಮಗೆ ಅದು 3 ದಿನ ಹಾಲಿಡೇನ. ಅದಕ್ಕೆ ದೇವ್ರು ನಮ್ಮ HODನ ಚೆನ್ನಾಗಿಟ್ಟಿರಲ್ಪ ಅಂತ ಬೇಡ್ಕೋತೀನಿ. ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ಟೀಮ್ ತುಂಬ ಇಂಪಾರ್ಟೆಂಟು. ಆ ಟೀಮಲ್ಲಿ ನಾನಂತೂ ಇರ್ತೀನಿ, ಇನ್ನು 3 ಜನ ಬೇಕಲ್ಲ. ಸೊ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ ಮಾಡಬೇಡೋಣ. ಇಂಜಿನಿಯರಿಂಗಲ್ಲಿ ಪ್ರಾಜೆಕ್ಟ್ ಟೀಮ್ ಮಾಡಬೇಕು ಅಂದರೆ ಕೆಲವೊಂದು ರೂಲ್ಸ್ ಇದೆ, ಅದು ಕ್ಲಿಯರ್ ಫಾಲೋ ಮಾಡೋದ್ರಾಯ್ತು ಅಷ್ಟೇ. ರೂಲ್ ನಂಬರ್ 1, ಗ್ರೂಪ್ ಹೆಂಗಿರಬೇಕು ಅಂದರೆ ಗ್ರೂಪಲ್ಲಿ ನನ್ನ ವರ್ಕ್ ತುಂಬ ಕಡಿಮೆ ಇರಬೇಕು. ರೂಲ್ ನಂಬರ್ 2, ಎಲ್ಲ ಗ್ರೂಪಲ್ಲೂ ಒಬ್ಬ ಕುರಿ ಇರ್ತಾನೆ, ಉಳಿದು 3 ಜನ ಸೇರಿ ಅವ್ನಿಗೆ ಗಾರ ಹಾಕಿರ್ತಾರೆ. ಆದರೆ ನಮ್ಮ ಪ್ರಾಜೆಕ್ಟ್ ಗ್ರೂಪಲ್ಲಿ ಆ ಕುರಿ ನಾನೇ ಆಗಿದ್ದೆ. ರೂಲ್ ನಂಬರ್ 3, ಗ್ರೂಪ್ ಹೆಂಗಿರಬೇಕು ಅಂದ್ರೆ ನಮ್ಮ ಕ್ಲೋಸ್ ಫ್ರೆಂಡ್ ಇರಬೇಕು, ಉಳಿದಾರಿಬ್ರು ನಮ್ಮ ಫ್ರೆಂಡ್ಸ್ ಆಗಿರಬೇಕು. ಇದೊಂಥರ ಪ್ರಾಜೆಕ್ಟ್ ಗ್ರೂಪ್ಗಿಂತ ಮಸ್ಕಿರಿ ಗ್ರೂಪ್ ಆಗಿರ್ಬೇಕು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನೇ ಒಂದು ಟೀಮ್ ಪ್ರಪೋಸ್ ಮಾಡಿದೆ. ನಮ್ಮ ಸುಶಾಂತ ಕ್ಲೋಸ್ ಫ್ರೆಂಡು ಹೌದು, ರಿಚ್ ಪಾರ್ಟಿನೂ ಹೌದು. ಒಂದು ಟೀಮ್ ಅಂದಮೇಲೆ ಅವನಿರಲೇಬೇಕು. ಪ್ರಾಜೆಕ್ಟ್ ಮಾಡೋದೇ ಆದರೆ ನನ್ನ ಫ್ರೆಂಡ್ ಸುಶಾಂತ್ ಇರಲೇಬೇಕು. ಲೇ ಸುಶಾಂತ ಬಾರೋ, ವೆಲ್ಕಮ್ ಟು ದ ಟೀಮ್ ಬ್ರೋ. ಹೌದಲ್ವಾ? ಅದೇ ನಮ್ಮ ಮ್ಯೂಚುವಲ್ ಫ್ರೆಂಡ್ ಶಂಕ್ರು ಇಲ್ವಾ, ಶಂಕ್ರು ಇರಲೇಬೇಕು. ಲೇ ಶಂಕ್ರು ಬಾರೋ. ಪ್ರಾಜೆಕ್ಟ್ ಮಾಡೋರೇ ಇಲ್ಲ, ಲೇ ನಿಶಾಂತ ಬಾರೋ 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 ಬಾಬಾ ಬಾಬಾ ಬಾಬಾ. ಅಂತೂ ಇಂತೂ ಒಂದು ಪಕ್ಕಾ ಮಾಸ್ ಟೀಮ್ ರೆಡಿ ಆಯಿತು. ಒಂದು ENC ಪ್ರಾಜೆಕ್ಟ್ ಮಾಡೋದ ಇಟ ಏನು ಎಷ್ಟು ಟಾಪಿಕ್ಸ್ ಅದಾವ. ನನ್ನ ತಲೆ ಒಳಗಂತೂ ಭಾಳ ಇತ್ತು, ಒಂದು ಯಾವ್ದಾರ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಂತ. ASL ಮಾಡೋದಾ, VLSI ಮಾಡೋದಾ, ಅಥವಾ ಲಾಜಿಕ್ ಡಿಸೈನು, ಅಥವಾ ಪವರ್ ಎಲೆಕ್ಟ್ರಾನಿಕ್ಸಲ್ಲಿ ಮಾಡಿದ್ರೆ? ಎಂಬೆಡೆಡ್ ಸಿಸ್ಟಮ್ಮ, ಇಲ್ಲ ಮೈಕ್ರೋ ಪ್ರೊಸೆಸರು, ಅಥವಾ ಮೈಕ್ರೋ ಕಂಟ್ರೋಲರ್ ಬೇಸ್ಡು? ಇದು ಯಾವುದು ಬೇಡ ಅಂದರೆ ಆರ್ಡಿನೋ ಯೂಸ್ ಮಾಡಬೇಡನ್ವಾ? ಇವಾಗ ಯಾವ ಸಾಫ್ಟ್ವೇರ್ ಯೂಸ್ ಮಾಡೋದು? VHD ಅಲ್ಲ, ವೆರಿಲಾ ಕೋಡಿಂಗಾ, ಅಥವಾ ಮ್ಯಾಟ್ ಲ್ಯಾಬಾ, ಇಲ್ಲ ಕೀಲ್ ಸಾಫ್ಟ್ವೇರ್ ಮೇಲಾ? ಎಲ್ಲರೂ ಕೂಡಿ ಒಂದು ಡಿಸೈಡ್ ಮಾಡಿದೆವು. Say no to network analysis, antenna and propagation, microwave and radar, field theory, electronics and communication. ಇವಾಗ ಯಾವ್ದು ಮಾಡಬಾರ್ದು ಅಂತ ಓಕೆ ಆಯಿತು, ಬಟ್ ಯಾವುದ್ರ ಮೇಲೆ ಮಾಡೋಣ ಅಂತ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಲೋ, ಒಂದು 4-5 ಪ್ರಾಜೆಕ್ಟ್ ಸರ್ಚ್ ಮಾಡಿ ಹುಡುಕಿಟ್ಟಿರ್ತೀನಿ. ನೈಟ್ ಒಳಗಡೆ ಒಂದು ಫೈನಲೈಸ್ ಮಾಡ್ಬಿಡೋಣ. ಒಂದು ಸಾಫ್ಟ್ವೇರ್ ಪ್ರಾಜೆಕ್ಟ್ ಮಾಡ್ಬಿಡೋಣ ಬೋ, ಫುಲ್ ದುಡ್ಡು ಉಳಿಯುತ್ತೆ. ರೊಕ್ಕಕ್ಕೆ ಯಾಕೆ ತಲೆ ಇಡ್ಸುತ್ತೇವಪ್ಪ, ಇಲ್ದಾನ್ಲ ನಮ್ಮ ಸೌಕಾರ. ಲೋ ನನ್ನ ಮಕ್ಕಳ, ನನ್ನ ಟೀಮ್ ಹಾಕೊಂಡಾಗಲೇ ಏನೋ ಸ್ಕೀಮ್ ಹಾಕಿದ್ರೆ ಅನ್ನಿಸ್ತು. ಅದೆಲ್ಲ ಗೊತ್ತಿಲ್ಲಪ್ಪ, ದುಡ್ಡು ಕರೆಕ್ಟಾಗಿ ಹೊಡಬೇಕಷ್ಟೇ. ಲವ್ ನೀನು ಫಸ್ಟ್ ಹಾಕಿರೋ, ಮಾಡೋಣ, ಕೊನೆಗೆ ಎಲ್ಲ ಮಾಡೋಣ. ಸರಿ ಬಿಡು, ನೋಡೋಣ. ಆಯ್ತು ದೋಸ್ತ, ಬರ್ತಾನೆ. ಲೇ ಶಂಕ್ರೋ, ಮನೆಗೆ ಹೋಗಿ ಏನೋ ಮಾಡ್ತೀಯಾ? ಕುತ್ಕೊಳಪ್ಪ. ಲೋ ಕುತ್ಕೊಳ್ಳೋ ದೋಸ್ತ, ಇಷ್ಟು ಜಲ್ದಿ ಫೀಲ್ಡ್ಗೆ ಇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ಕಿಮ್ಮತ್ ತೊಳಂಗಿಲ್ಲ ನನಗೆ. ಇಂಥ ಚಿಲ್ಲರ್ದಾಗೆಲ್ಲ ಹೇಳ್ಬೇಡ್ರಿ ನಂಗೆ. ಲೋ ತಡಿಲೋ, ನನ್ನ ಪಾಸ್ಪೋರ್ಟ್ ಮತ್ತು DL ಸ್ವಲ್ಪ ಕೆಲಸ ಇತ್ತು, ಈ ಸೆಮ್ಮಲ್ಲೇ ಬೇರೆ ಆಗಬೇಕು. ನಾನು ಬರ್ತೀನಿರೋ. ಏನೋ ಇವರು 4 ಜನ ಇದ್ವಿ, ಇಬ್ಬರೇ ಆದ್ವಿ. ಬಟ್ ಟಾಪಿಕ್ ಬೇಕೇ ಬೇಕು. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಈ ಪ್ರಾಜೆಕ್ಟಿಂದ ಸಮಾಜಕ್ಕೆ ಏನಾದರೂ ಒಳ್ಳೇದಾಗುತ್ತೆ ಅಂತ ಯೋಚನೆ ಇತ್ತು. 1-2 ದಿನ ಚೆನ್ನಾಗಿ ನಿದ್ದೆ ಮಾಡಿ ಸ್ವಲ್ಪ ಡಿಸ್ಕಸ್ ಮಾಡಿ ಒಂದು ಪ್ರಾಜೆಕ್ಟ್ ಟೈಟಲ್ ಫಿಕ್ಸ್ ಮಾಡಿದ್ವಿ. ಅದೇನಪ್ಪ ಅಂತಂದರೆ
ಬ್ರೈಲಿ ಲ್ಯಾಂಗ್ವೇಜ್ ಎನೇಬಲ್ಡ್ ಸೆಲ್ಫೋನ್ ಫಾರ್ ವಿಜುಯಲಿ ಇಂಪೇರ್ಡ್ ಪೀಪಲ್. ನಾನು ಶಂಕರಂಗೆ ಟೈಟ್ಲ್ ಬಗ್ಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಟೈಟ್ಲೇ ಕೇಳಿಲ್ಲ, ಮಗ ಡನ್ ಅಂದ್ಬಿಟ್ಟ. ನಾನು ಸುಶಾಂತಿಗೆ ಕಾಲ್ ಮಾಡಿದೆ. ನನ್ನ ಮಗ ಪ್ರಾಜೆಕ್ಟ್ ಟೈಟಲ್ ಕೇಳ್ಬಿಟ್ಟು ಹಾಂ, ಟೈಟ್ಲೇನೋ ಪರವಾಗಿಲ್ಲ, ಆದರೆ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿ ಟ್ರೈ ಮಾಡೋಣ. ದೇವ್ರಾಣೆ ಹೇಳ್ತೀನಿ, ನನ್ನ ಮಗ ಒಂದೇ ಒಂದು ವರ್ಡು ಅರ್ಥ ಆಗಿರಲ್ಲ ಟೈಟಲಲ್ಲಿ. ಕಮೆಂಟ್ ಬೇರೆ ಮಾಡ್ತಾನೆ. ನಮ್ಮ ಟೀಮ್ಮೇಟ್ ಅಲ್ವಾ, ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಬೇರೆ, ಅವನಿಗೆ ಖುಷಿ ಆಗಲಿ ಅಂತ ಹೇಳಿ ಕಾಸ್ಟ್ ಎಫೆಕ್ಟಿವ್ ಬ್ರೈಲಿ ಲ್ಯಾಂಗ್ವೇಜ್ ಎನೇಬಲ್ಡ್ ಸೆಲ್ ಫೋನ್ ಅಂತೇಳಿ ಫಿಕ್ಸ್ ಮಾಡಿದ್ವಿ. ನಾನು ಫುಲ್ ಖುಷ್. ಇದಕ್ಕಿಂತ ದೊಡ್ಡ ಟೈಟಲ್ ಇರೋಕ್ಕೆ ಚಾನ್ಸೇ ಇಲ್ಲ ಗುರುವೆ. ಇದು ನಮ್ಮ ಪ್ರಾಜೆಕ್ಟ್ ಟೈಟಲ್ನಿಂದ ಇರೋ ಒಂದು ಕಥೆ. ಇನ್ನೊಂದು ಮೇಲೆ ಬಂದೇ ಬಿಡ್ತೆ ಸಿನಾಪ್ಸಿಸ್ ಫಾರ್ಮ್ಯಾಟ್ ಯಾವ ರೀತಿ ಇರ್ಬೇಕಂತ. ಇಂಟ್ರೊಡಕ್ಷನ್, ಸರ್ವೆ, ಆಬ್ಜೆಕ್ಟಿವ್ಸ್, ಮಣ್ಣು ಮಸಿ ಏನೆಲ್ಲ ಇತ್ತು. ನನಗಂತೂ ಒಂದೂ ಅರ್ಥ ಆಗಲಿಲ್ಲ. ಫಸ್ಟ್ ಮೇಲ್ ನಾನು ನೋಡಿದ್ನಿ, MJ ಕಾಲ್ ಮಾಡಿ ಮಗ ನೀನೇ ಮಾಡಂತ ಒಪ್ಪಿಸ್ಬಿಟ್ನೆ. ನಾನು ಸೇಫ್ ಆಗಿಬಿಟ್ನಿ. ಸಿನಾಪ್ಸಿಸ್ ಫಾರ್ಮ್ಯಾಟ್ ಗೊತ್ತಿದೆ, ಒರಿಜಿನಲ್ IEEE ಪೇಪರ್ ಕೂಡ ಇದೆ. ಇನ್ನು ಬೇಕಾಗಿದ್ದೆ 2 ಕೀಬೋರ್ಡಲ್ಲಿ Ctrl+C Ctrl+V ಕರೆಕ್ಟಾಗಿ ವರ್ಕ್ ಆಗ್ತಿತ್ತು. ಫುಲ್ ಸಿನಾಪ್ಸಿಸ್ ನಾನೇ ಮಾಡಿದೆ. MJ ಆ IEEE ಪೇಪರಿಂದ ಎಷ್ಟು ಇನ್ಸ್ಪೈರ್ ಆಗಿದ್ದ ಅಂದರೆ ಸಿನಾಪ್ಸಿಸ್ ಮತ್ತು ಅದಕ್ಕೆ ವರ್ಡ್ ಟು ವರ್ಡ್ ಮ್ಯಾಚ್ ಆಗ್ತಾ ಇತ್ತು. ಇದನ್ನ ಕಾಪಿ ಅಂತ ಹೇಳಬೇಡಿ, ಇನ್ಸ್ಪಿರೇಷನ್ ಅಂತ ಹೇಳಿ. ಸಿನಾಪ್ಸಿಸ್ ಕೊಟ್ವಿ, ತುಂಬಾನೇ ಕರೆಕ್ಷನ್ ನಂತರ ಅದೇನೋ ಓಕೆ ಆಯಿತು. ಆದರೆ ನನ್ನ ಮಕ್ಕಳು ಸಿನಾಪ್ಸಿಸ್ ಮಾಡಿರೋ ರೀತಿ ನೋಡಿ ನಂಗೆ ಒಂದು ಅರ್ಥ ಆಯಿತು. ಮಿಸ್ ಆದರೆ ಎಲ್ಲ ಸೇರ್ಕೊಂಡು ನನ್ನೂ ಫೇಲ್ ಮಾಡಿಸ್ತಾರೆ. ಸ್ಟಾರ್ಟಿಂಗ್ನಿಂದ ಏನು ತನಕನೂ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡ್ಬೇಕಂತ ನಾನು ಅನ್ಕೊಂಡಿದ್ರೆ, ಈ ನನ್ನ ಮಕ್ಕಳು ಪ್ರಾಜೆಕ್ಟ್ ಗ್ರೂಪ್ಮೇಟ್ಸ್ ಹೆವಿ ಪ್ರೆಷರ್ ಆಗ್ತಾರೆ. ನೀನೇ PPT ಮಾಡ್ಬೇಕಂತ. ಪ್ರಾಜೆಕ್ಟ್ ಬಗ್ಗೆ ನನಗಂತೂ ಏನೂ ಗೊತ್ತಿಲ್ಲ, ನಿಜ ಹೇಳ್ಬೇಕಂದ್ರೆ ಏನೇನೂ ಗೊತ್ತಿಲ್ಲ. ಏನು ಪ್ರಾಜೆಕ್ಟ್ ಇದು, PPT ಯಾರು ಹೆಂಗೆ ಮಾಡೋದು? ತಡಿ ಸಿನಾಪ್ಸಿಸರ ನೋಡೋನು. ಅಲ್ಲ ಸೊಲ್ಯೂಷನ್ ಇಲ್ಲೇ ಐತ್ಲೆ. ಡಾಕ್ಯುಮೆಂಟ್ ಫಾರ್ಮ್ಯಾಟ್ದಾಗಿರೋ ಸಿನಾಪ್ಸಿಸ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ PPT ಮಾಡಿದ್ನಿ. ಸೊ ಆ PPT ಸಿನಾಪ್ಸಿಸಿಂದ ಇನ್ಸ್ಪೈರ್ ಆಗಿತ್ತು. ಏನೋ ಒಂದು ರೇಂಜ್ಗೆ ನಮ್ಮ ಶಂಕರು PPT ರೆಡಿ ಮಾಡಿದ್ದ. PPT ಎವ್ವಿ ಮಾಡೋಣ ಅಂತ ಹೇಳಿ IEEE ಪೇಪರ್ ಇದು ಎಲ್ಲ ಸ್ಕೋಪ್ನು ತೆಗೆದು ನಮ್ಮ ಆಬ್ಜೆಕ್ಟಿವ್ಸಲ್ಲಿ ಹಾಕಿದೆ. PPT ಎವ್ವಿಯಾಗಿ ರೆಡಿ ಆಯಿತು. ಪ್ರಾಜೆಕ್ಟ್ ಪ್ಲ್ಯಾನಿಂಗ್ನ ಆ PPTಯಲ್ಲಿ ಬರ್ದಿದ್ದು ನಾನೇ. ನನ್ನ ಪ್ಲ್ಯಾನ್ ಪ್ರಕಾರ ಫಸ್ಟ್ 2 ಮಂತ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್, ಆಮೇಲೆ ಇನ್ನೊಂದು 15 ದಿನದಲ್ಲಿ ರಿಪೋರ್ಟ್ ಕಂಪ್ಲೀಟ್ ಅಷ್ಟೇ. ಫಸ್ಟ್ ಫೇಸ್ ಪ್ರೆಸೆಂಟೇಷನ್ ದಿನ ಬಂತು. ನಾನು ಇಂಟ್ರಡಕ್ಷನ್ ಮಾಡಿದೆ, MJ ಮೆಥಡಾಲಜಿ ಮಾಡ್ದ, ವರ್ಕಿಂಗ್ ಕಂಪೋನೆಂಟ್ಸ್ ಬಗ್ಗೆ ನಮ್ಮ ಶಂಕರ ಎಕ್ಸ್ಪ್ಲೇನ್ ಮಾಡ್ದ. ಅದು ಎಲ್ಲರಿಗಿಂತ ಚೆನ್ನಾಗಿ ಮಾಡಿದ್ದು ನಮ್ಮ ಸುಶಾಂತ. ನಾನು ಚೆನ್ನಾಗಿ ಮಾಡಲೇಬೇಕಾಗಿತ್ತು, ಯಾಕಂದರೆ ನಾನು ಸಿಕ್ಕಿರೋ ಟಾಪಿಕ್ ಫ್ಯೂಚರ್ ಸ್ಕೋಪ್ ಆ್ಯಂಡ್ ಕನ್ಕ್ಲೂಷನ್. ನಾವು ಈ ಪ್ರಾಜೆಕ್ಟ್ನ ಇಷ್ಟು ಮಾಡಿದ್ದೀವಿ ಅನ್ನೋದಕ್ಕಿಂತ ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೋದು ಅನ್ನೋದು ತುಂಬ ಈಸಿ. ಪ್ರತಿ ವರ್ಡ್ನು ಗೂಗಲ್ ಸರ್ಚ್ ಮಾಡಿ ತುಂಬಾ ಯೋಚನೆ ಮಾಡಿ ಅದರಿಂದ ಫ್ಯೂಚರಲ್ಲಿ ಏನು ಯೂಸ್ ಆಗ್ಬೋದು ಅಂತ ಪ್ರೆಸೆಂಟ್ ಮಾಡಿದೆ. ಬಟ್ ನಮ್ಮ ಪ್ರಾಜೆಕ್ಟ್ ಅದು ಎಷ್ಟು ರಿಲೇಟೆಡ್ ದೇವ್ರಿಗೆ ಗೊತ್ತು. ಪ್ರಾಜೆಕ್ಟ್ ಅಂದಮೇಲೆ ವರ್ಕ್ ಡಿವೈಡ್ ಆಗಲೇಬೇಕು. ನನಗನ್ನಿಸ್ತು ನಾನು ನಿಶಾಂತ್ ಸೇರಿ ಪ್ರಾಜೆಕ್ಟ್ ಮಾಡಿಬಿಡೋಣ, ಶಂಕರು ಸುಶಾಂತ್ ಸೇರಿ ರಿಪೋರ್ಟ್ ಮಾಡಿಬಿಡ್ತಾರೆ. ಆದರೆ ಈ ಟೀಮ್ಮೇಟ್ಸ್ ಒಪ್ಪಬೇಕಲ್ಲ, ಅದಕ್ಕೆ ನಾನೊಂದು ಪ್ಲ್ಯಾನ್ ರೆಡಿ ಮಾಡಿದೆ. ನೋಡಿ ಕೇಳ್ರಿ, ನಾವಿಬ್ರು ಸೇರ್ಕೊಂಡು ರಿಪೋರ್ಟ್ ಮಾಡ್ತೀವಿ, ನೀವಿಬ್ರು ಸೇರ್ಕೊಂಡು ಪ್ರಾಜೆಕ್ಟ್ ಮಾಡಬೇಕು, ಓಕೆನಾ? ನಿಮಗಾರ ಈಸಿ, ನಮಗಾರ ಟಫ್. ನಾವು ರಿಪೋರ್ಟ್ ಮಾಡ್ತೀವಿ, ನೀವು ಪ್ರಾಜೆಕ್ಟ್ ಮಾಡ್ರಿ. ಮತ್ತೆ ಎಲ್ಲ ಚೇಂಜ್ ಮಾಡಂಗಿಲ್ಲ, ಹೇಳ್ತಾ ಇದ್ದೀನಿ ಫಸ್ಟೇ. ಇದ ಫೈನಲ್ಪ, ಏನೂ ಚೇಂಜ್ ಇಲ್ಲ. ಓಕೆ ಮಾಡ್ರಪ್ಪ. ನಂಗೆ ಗೊತ್ತಿತ್ತು ನಾನು ಯಾವ ವರ್ಕ್ ಬೇಕು ಅಂತೀನೋ ಅದೇ ವರ್ಕ್ ಶಂಕರನು ಬೇಕು ಅಂತ ಹೇಳ್ತಾನೆ. ಅದಕ್ಕೆ ನಾನೇನು ಮಾಡಿದೆ, ನಂಗೆ ಯಾವ್ದು ಬ್ಯಾಡ್ವೋ ಅದೇ ಬೇಕು ಅಂತೇಳಿ ಶಂಕರಂಗೆ ಹೇಳಿದೆ. ಶಂಕರ ಕರೆಕ್ಟಾಗಿ ಕುರಿಯಾಗಿ ಅಳ್ಳಕ್ಕೆ ಬಿದ್ದ. ನಂಗೆ ಗೊತ್ತಿಲ್ವ ಈ ಶಂಕರನ್ ಬುದ್ಧಿ, ಅವ್ನು ಯಾವಾಗಲೂ ಹಿಂಗೆ. ಶಂಕರು, ನಿನ್ನ ಹತ್ರ ಲೋಕಲ್ ಆಥರ್ ಬುಕ್ ಇದೆಯಲ್ಲ, ಅದು ನಂಗೆ ಕೊಡ್ಮಚ್ಚಿ. ಈ ಪ್ರಿಸ್ಕ್ರೈಬ್ ಬುಕ್ ಓದಕ್ಕೆ ಆಗ್ತಿಲ್ಲ. ನಿನಗೆ ಆ ಬುಕ್ ಬೇಕಾಗಿತ್ತೇನು? ಸಾರಿನೋ ದೋಸ್ತ, ನನಗೆ ಇಂಟರ್ನ್ಯಾಷನಲ್ ಎಲ್ಲ ತಿಳಿಯಂಗಿಲ್ಲ. ನಾವೇನಿದ್ರು ಪಕ್ಕ ಲೋಕಲ್. ಹೌದೇನೋ? ಅಬ್ಬಾ, ನನ್ನ ಪ್ರಿಸ್ಕ್ರೈಬ್ ಬುಕ್ ಉಳಿತಪ್ಪ. ಮಗ ನಾನು ಬುಕ್ಕಿಗೆ ಸ್ಕೀಮ್ ಹಾಕಿದ್ದ. ಅದ್ರ ಜೊತೆಗೆ MJ ಮತ್ತು ಶಂಕರ SP ರೋಡ್ ಹೋಗ್ಬಿಟ್ಟು ಕಂಪೋನೆಂಟ್ಸ್ನೆಲ್ಲ ತರಬೇಕು. ಇನಿಷಿಯಲಿ ಫಿನಾನ್ಸ್ನ ನಮ್ಮ ಸುಶಾಂತ ಮಾಡಬೇಕು ಅಂತ ಡಿಸೈಡ್ ಆಗಿತ್ತು. ಆದರೆ ಕೊನೆಯಲ್ಲಿ ನಾವು ಯಾರು ದುಡ್ಡು ಕೊಡೋದು ಅನ್ನೋ ವಿಷಯ ಅವನಿಗೆ ಹೇಳೇ ಇಲ್ಲ. ನೋಡ್ರಪ್ಪ, ಕಾಂಪೋನೆಂಟ್ಸ್ ಎಲ್ಲ ತಂದಿವ. ಏನು ಪ್ರಾಜೆಕ್ಟ್ ಮಾಡೋದು ನಿಮ್ಮ ಕೆಲಸ. JSM ಆರ್ಡಿನೋ ಇಂಟರ್ಫೇಸ್ ಎಲ್ಲ ಇವತ್ತು ಮಾಡೋಣ. ಬಟ್ ಯಾಕೋ ಇವತ್ತು ಬೋರ್ ಹಿಡಿತದೆ ಮಚ್ಚ, ಆಮೇಲೆ ಶುರು ಮಾಡೋಣ. ಹೌದು ಊರಿಂದ ಮಂಡಕ್ಕಿ ತಂದಿದ್ದೀನಿ, ತಗೊಳ್ರೋ, ತಿನ್ರಪ್ಪ. ಡಿಪ್ಲೊಮಾ ನರೇಂದ್ರಂಗೆ. ಹಾ, ಇರ್ಲಿ. ಬಜಿ ಉಳ್ಳಾಗಡ್ಡೆ ಇಟ್ಟಿದ್ರೆ ಚಲೋ ಆಕಿತ್ತ. ಮಚ್ಚ, ಇವಾಗೇನೋ ಬೇಜಾನ್ ಟೈಮ್ ಇದೆ, ಏನು ಮಾಡೋಣ? ಇವತ್ತು ಅಗ್ನಿಸಾಕ್ಷಿಲಿ ಅವರಿಬ್ರದ್ದು ಫಸ್ಟ್ ನೈಟ್ ಅಂತೆ. ಸುಮ್ಮನಿರೋ ಗುರು, 10 ವರ್ಷದಿಂದ ನೋಡ್ತಾ ಇದ್ದೀನಿ. ಇವತ್ತಾಗುತ್ತೆ ನಾಳಾಗುತ್ತೆ ಅಂದರೆ ಇನ್ನೂ ಆಗಿಲ್ಲ. ಅದೆಲ್ಲ ಬಿಡೋ ಮಚ್ಚ, ಪುಟ್ಗೌರಿ ಮದ್ವೆಲಿ 2 ವರ್ಷದಿಂದ ಅವಳಿ ಮಗು ಆಚೆನೆ ಬಂದಿಲ್ವಂತೆ.
ಹೆಂಗಿದ್ರು ಬೇಜಾನ್ ಟೈಮ್ ಇದೆ, ಹಾಟ್ಸ್ಪಾಟ್ ಆನ್ ಮಾಡ್ತೀನಿ, ಕನೆಕ್ಟ್ ಮಾಡ್ಕೊಳ್ಳಿ, ಎಲ್ಲ ಮಿಲಿಬಿಸಿ ಆಡೋಣ, ಆಮೇಲೆ ಅವ್ರ ಫಸ್ಟ್ ನೈಟ್ ನೋಡೋಣ, ಆಮೇಲೆ ಡೆಲಿವರಿ ಮಾಡ್ಸೋಣ. ಏನಂತೀರಾ? ಹಾಂ ಸೂಪರ್ ಮಚ. ನೆಕ್ಸ್ಟ್ ಡೇ ಬಂತು. ನಾನು ಮತ್ತೆ MJ ಆನ್ ಟೈಮ್ ಇದ್ವಿ. 1 ಅವರ್ ಬಿಟ್ಬಿಟ್ಟು ಸುಶಾಂತ ಬಂದ. ಶಂಕರ ಪತ್ತನೇ ಇಲ್ಲ ನನ್ನ ಮಗ. ಲೋ ಶಂಕರ್ಗೆ ಒಂದು ಫೋನ್ ಆದ್ರೂ ಮಾಡು. ಅದೇ ಮಾಡ್ತಿದ್ದೀನೋ. ಹಲೋ ಶಂಕರ, ಎಲ್ಲಿದ್ಯಾ? ದೋಸ್ತ ಬಸ್ ಸ್ಟ್ಯಾಂಡ್ ನಿಂತೇನು, ಯಾವ ಬಸ್ ಬರೋಲ್ಲು. ಇನ್ನು ಏನ್ ಮಾಡಕತ್ತೀಯೋ? ಬೇಗ ಬಾರೋ, ಪ್ರಾಜೆಕ್ಟ್ ಮಾಡೋಣ. ಇನ್ನೊಂದು ತಾಸ್ತ ನಿಮ್ಮ ರೂಮ್ನಾಗ ಇರ್ತೇನು. ಥೂ, ಏನೋ ಬೇಗ ಬಾರಪ್ಪ ಆತ. ಏನಂತ ಒಂದು ಲೋ, ಈ ಶಂಕರನ್ ನೋಡೋ ಇನ್ನ 1 ಅವರ್ ಆಗುತ್ತಂತ ಬರೋದು. ಬರೀ ಇದೆ ಆಯ್ತು ಬಿಡು ಬ್ರೋ ಒಂದು. ಲೋ ಶಂಕರನ್ನೆಲ್ಲ ನಂಬ್ಕೊಂಡಿರೋಕ್ಕಾಗಲ್ಲ. ಅವ್ನು ಬರೋ ಅಷ್ಟರಲ್ಲಿ JSM ಮಾಡಿನೋದು ಯಾವ್ದಾದ್ರು ವಿಡಿಯೋ ನೋಡಿ ಮಚ್ಚ, ಇಂಟರ್ಫೇಸಿಂಗ್ದು. ಏನ್ ಗುರು, ಇಷ್ಟ ದಿನ ಇಂಟರ್ನೆಟ್ ಸಖತ್ತಾಗಿ ವರ್ಕ್ ಆಗ್ತಿತ್ತು, ಈ ಟೈಮಲ್ಲಿ ಕೈ ಕೊಡ್ಬೇಕಾ? ನೋಡು ಮಚ್ಚ, ನೆಟ್ ಇಲ್ದೇನೆ ಆಗೋ ಕೆಲಸ ಅಲ್ಲ ಇದು. ನೆಟ್ ಬೇಕೇ ಏ, ಬೇಕು. ಬೇಕು. ಏನ್ ಮಾಡೋದು ಇವಾಗ 1 ಅವರ್? ಸರಿ ನಡಿ, ಗ್ರೌಂಡ್ ಫ್ಲೋರ್ಗೆ ಹೋಗಿ ನ್ಯೂಸ್ ಆರೋ ನೋಡೋಣ. ಅದೇನೋ ಇಸ್ರೋದವರು 104 ಸ್ಯಾಟಲೈಟ್ ಲಾಂಚ್ ಮಾಡ್ತಾವ್ರಂತೆ. ಹಾ. ಸರಿ ನೋಡೋಣ ಲೋ, ನಡಿ. ನಿಮಗೆ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಗಳ ಬಗ್ಗೆ ಗೊತ್ತಿಲ್ವೇನೋ? ಹಾ. ಆ ಸೇಸಮ್ಮಂದು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ಲು, ಏನ್ ಮಾಡಿದ್ಲು, ಏನ್ ತಿಂದ್ಲು, ಏನ್ ಬಿಟ್ಲು, ಬರೀ ಒಂದೇ ತೋರಿಸ್ತಾರೆ. ಅಷ್ಟೇ. 1-2 ವಾರ ಗೊತ್ತು ಗುರಿ ಇಲ್ದೆ ಆರಾಮಾಗಿದ್ವಿ. ನಮ್ಮ ಮನೇಲಿ ನಾನು ನಿದ್ದೆ ಮಾಡ್ತಿದ್ದೆ, ಅವ್ರ ಮನೇಲಿ ಅವ್ರು ನಿದ್ದೆ ಮಾಡ್ತಿದ್ರು. ಸೆಕೆಂಡ್ ಫೇಸ್ ಪ್ರೆಸೆಂಟೇಷನ್ ಹತ್ರ ಬಂತು. ಹೇಳ್ಕೊಳಕ್ಕಾದ್ರೂ ಏನಾದರೂ ಬೇಕು ತಾನೆ. ಅವತ್ತು ನೈಟ್ ನಾನೊಬ್ಬನೇ ಅರ್ಧ ಗಂಟೆ ಕೂತು ಹುಡುಕ್ದೆ ಕೊನೆಯಲ್ಲೇ ಆಡಿನೋ ಇಂಟರ್ಫೇಸಿಂಗ್ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತು. ನಿಶಾಂತ್ ನಂಗೆ ಹೇಳ್ದ, ಆಡಿನ ಇಂಟರ್ಫೇಸಿಂಗ್ ಮುಗಿಸೋವನಂತೆ. ಹೆಂಗೆ ಹೇಳ್ದ ಅಂದರೆ ಇಡೀ ಪ್ರಾಜೆಕ್ಟ್ನೇ ಕಂಪ್ಲೀಟ್ ಮಾಡಿರೋ ಥರ ಬಿಲ್ಡಪ್ ಕೊಡ್ತಾವನೆ. ನನಗಂತೂ ಹೆಂಗೆ ಫೀಲ್ ಆಗಿತ್ತಪ್ಪ ಅಂತಂದರೆ, ಈ ಬಾಹುಬಲಿ ಸಿನಿಮಾದಲ್ಲಿ ಪ್ರಭಾಸ್ ಒಬ್ಬನೇ ರಥ ಎಳಿತಾನಲ್ಲ, ಹಾಗೆ ನಮ್ಮ ಪ್ರಾಜೆಕ್ಟಲ್ಲಿ ನಾನೇ ಬಾಹುಬಲಿ. ಜೈ ಮಹಿಷ್ಮತಿ. ಸೇಮ್ ಫಸ್ಟ್ ಪೇಸ್ PPTನ ಸ್ವಲ್ಪ ಅದ್ಲು ಬದಲು ಮಾಡಿ ಸುಣ್ಣ ಬಣ್ಣ ಹಚ್ಚಿ ಫಸ್ಟ್ ಪೇಸ್ ಅಂತಿದ್ದನ್ನ ಸೆಕೆಂಡ್ ಫೇಸ್ ಮಾಡಿ ಪ್ರೆಸೆಂಟ್ ಮಾಡಕ್ಕೆ ರೆಡಿ ಆದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಪ್ರಕಾರ ಹೋದರೆ ಪ್ರಾಜೆಕ್ಟ್ ಅರ್ಧ ಕಂಪ್ಲೀಟ್ ಆಗಬೇಕಿತ್ತು. ನಿಜ ಹೇಳಬೇಕು ಅಂದರೆ ಪ್ರಾಜೆಕ್ಟ್ ಇನ್ನು ಸ್ಟಾರ್ಟೂ ಆಗಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ PPTಲಿದ್ದಿದ್ದು ಪ್ಲಾನಿಂಗ್ ಪೇಜ್ನ ಡಿಲೀಟ್ ಮಾಡಿದೆ. ಸುಶಾಂತ ಈ ಸಲ ಏನು ಮಾಡ್ತಾನೆ ನೋಡೋಣ ಅಂತೇಳಿ ವರ್ಕ್ ಡನ್ ಎಕ್ಸ್ಪ್ಲೇನ್ ಮಾಡೋಕೆ ಅವ್ನಿಗೆ ಹೇಳಿದ್ವಿ. ಆದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾವೇನು ವರ್ಕ್ ಮಾಡಿದ್ದೀವಿ ಅಂತ ಇವರು ನನಗೆ ಇಟ್ಟವ್ರೆ ಅಂತ ಗೊತ್ತಾದ್ಮೇಲೆ ಪಿನ್ ಕಾನ್ಫಿಗರೇಷನ್ ಕನೆಕ್ಷನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ನಾವು ಮಾಡಿರೋ ಕೆಲಸ ಜೊತೆ ಇನ್ನೂ 1-2 ಸೇರಿಸಿ ನಾನು ಕೆಲಸ ಮಾಡಿಕೊಂಡೆ. ಸುಶಾಂತ ನಿನ್ನ ಪಾದಾರ ಕೊಡೋಪ, ಜೆರಾಕ್ಸ್ ಮಾಡಿ ಇಟ್ಕೋತೇನೆ. ಇಲ್ಲಿವರೆಗೂ ಮಜಾ ಮಾಡ್ತಿದ್ದವ್ರಿಗೆ ಒಂದು ಪ್ರಾಬ್ಲಮ್ ಬಂತು. ಆ್ಯಕ್ಚುಲಿ ಒರಿಜಿನಲ್ ಪ್ರಾಜೆಕ್ಟಲ್ಲಿ ಯೂಸ್ ಮಾಡಿರೋಂಥ ಮೈಕ್ರೋ ವೈಬ್ರೇಟರು ಇಂಡಿಯಾದಲ್ಲೇ ಸಿಗೋದಿಲ್ವಂತೆ. 3-4 ದಿನ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಏನೋ ಆಗೋಗ್ಬಿಟ್ಟಿದೆ ಅಂತೇಳಿ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಲೋ, ಏನೋ ಮಾಡೋದು ಇವಾಗ? ಇದಕ್ಕೆ ಆ್ಯಕ್ಚುಲಿ 24 ಮೈಕ್ರೋ ವೈಬ್ರೇಟರ್ಸ್ ಬೇಕು. ಅದು ಇಂಡಿಯಾದಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಬಟ್ ಇದಕ್ಕೊಂದು ಸೊಲ್ಯೂಷನ್ ಇದೆ. ಏನೋ RDC ಮೀಟ್ರ್ ತಗೊಂಡು ಅದಕ್ಕೆ ಡಿಲೇ ಕೊಟ್ಬಿಟ್ಟು ಟ್ರೈ ಮಾಡ್ಬೋದು. ಈ ಐಡಿಯಾ ವರ್ಕೌಟ್ ಆಗುತ್ತೇನೋ? ಐಡಿಯಾ ವರ್ಕ್ ಆಗೋದ್ರಲ್ಲೇನು ಡೌಟ್ ಇಲ್ಲ. ಆದರೆ ಕೋಡ್ ಎಕ್ಸ್ಟ್ರಾ ಬರೀಬೇಕು. ಕೋಡ್ ವರ್ಕ್ ಆದರೆ ಸಾಕಪ್ಪ. ಹಾಂ, ನೀವು ಭಾಳ ತಲೆ ಕೆಡಿಸ್ಬೇಡ್ರು. ನಿಮ್ಗೆ ಎಷ್ಟು ಆಗತ್ತೆ ಅಷ್ಟು ಮಾಡ್ರಿ, ಇಲ್ಲಾಂದ್ರೆ ನನ್ನ ಕಡೆ ಬೇರೆ ಪ್ಲಾನ್ ಐತಿ, ಅದನ್ನ ಲಾಸ್ಟಿಗೆ ಹೇಳ್ತೀನಿ. ದೋಸ್ತ ನಾವಿಬ್ರು ರಿಪೋರ್ಟ್ ಮಾಡ್ಬೇಕು. ಆಯಿತು. ಒಂದು ಪ್ರಾಬ್ಲಮ್ ಏನೋ ಸಾಲ್ವ್ ಆಯಿತು, ಆದರೆ ಇನ್ನೊಂದು ಪ್ರಾಬ್ಲಮ್ ಶುರುವಾಯಿತು. ಸುಶಾಂತ ಮತ್ತು ಶಂಕರ ಹೆಂಗೆ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತಂದರೆ ರಿಪೋರ್ಟು 125 ಪೇಜ್ ಆಗ್ಬಿಡ್ತು. ನಾನೇನೋ ಕರೆಕ್ಟ್ ವರ್ಕ್ ಮಾಡಿದ್ದಾರೆ ಅಂತ ಮ್ಯಾಮಿಗೆ ತೋರ್ಸಕ್ಕೆ ಹೋದರೆ ಮ್ಯಾಮ್ ಒಂದು ಬೈದ್ರು ದೇವ್ರೇ. ಇದನ್ನ ರಿಪೋರ್ಟು ಅಂತ ಯಾರು ಅಂತಾರ? ಇಂಗ್ಲೀಷ್ ಗ್ರಾಮರ್ಗೆ ಸಾಯಿಸಿ ಫಾಂಟ್ ಸ್ಟೈಲು ಸೈಜ್ಗೆಲ್ಲ ನೇಣ ಹಾಕಿ ಈ ಥರನೂ ರಿಪೋರ್ಟ್ ಮಾಡ್ಬೋದು ಅಂತ ತೋರ್ಸವನೆ. ನಮ್ಮ ಶಂಕರು ನಿದ್ದೆಗಣ್ಣಲ್ಲಿ ಅದು ಏನೇನು ಕಾಪಿ ಮಾಡ್ತಾನೆ ಗುರು. ಏನೋ ಸ್ವಲ್ಪ ತಪ್ಪಾಗಿತ್ತು, ತಿದ್ಕೊಂಡು ಹೋಗೋಣಪ್ಪ ಅಂದ್ರೆ ಈ ನನ್ನ ಮಕ್ಳು ಆಕಾಶನ ತಲೆ ಮೇಲೆ ಬಿದ್ದಂಗೆ ಆಡಾಕ್ತಿದ್ರು. ರಿಪೋರ್ಟ್ ತೋರಿಸ್ಕೊಂಡು ವಾಪಸ್ ಬರೋ ಅಷ್ಟೊಳಗಡೆ ಶಂಕರು ನಮ್ಮ ಟೀಮಲ್ಲಿ ವಿಲನ್ ಆಗಿಬಿಟ್ಟಿದ್ದ. ನಮ್ಗೆ ಯಾರಿಗೂ ಅವನ ಜೊತೆ ಮಾತಾಡೋಕ್ಕೆ ಮನಸ್ಸೇ ಇರಲಿಲ್ಲ. ಮ್ಯಾಮ್ ಬೈದಿರೋ ಫೋರ್ಸ್ಗೆ ಇದು ಕಡಿಮೆನೇ ಬಿಡಿ. ಆಗ ನನ್ನ ಮಗ MJ ಒಂದು ಫಿಟ್ಟಿಂಗ್ ಇಟ್ಟ. ಆ ರಿಪೋರ್ಟ್ ಬಗ್ಗೆ ಮಾತಾಡ್ಬಿಡ್ಬಿಟ್ರು. ಆ ಮೇಡಮ್ಗೆ ಹುಚ್ಚಿ ಹಿಡಿದಿರ್ಬೇಕು, ತಾನ ದೊಡ್ಡ ಶಾಣೆ ಆಗ್ಯಾಳ. ನೀ ನಂಗೆ ರಿಪೋರ್ಟ್ ಮಾಡಿದ್ಯಪ್ಪ. ಏನೋ ಕಮ್ಮಿ ಆಗಿತ್ತು ಅದ್ರಾಗ. ಏನು ಕಮ್ಮಿ ಆಗಿಲ್ಲ, ಎಲ್ಲ ಜಾಸ್ತಿನೇ ಐತೆ. ನೀನು ರಿಪೋರ್ಟ್ ಮಾಡಿದ್ ಸಾಕು, ಪ್ರಾಜೆಕ್ಟ್ ಶಿಫ್ಟ್ ಆಗು, ನಾನು ರಿಪೋರ್ಟ್ ಕಂಪ್ಲೀಟ್ ಮಾಡ್ತೀನಿ. ಏನೋ ನೀನು ಹಿಂಗೇನಾಕತಿ? ಲೋ, ನಮ್ಮ ಟೀಮ್ ಒಳ್ಳೇದಕ್ಕೆ ಹೇಳ್ತಿರೋದು. ಹೋಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ. ಆತು ಬಿಡ್ರಪ್ಪ, ಎಲ್ಲ ನಿಮ್ಗೆ ಗೊತ್ತೈತಿ, ನನಗೇನು ಗೊತ್ತಿಲ್ಲ, ನೀವು ಮಾಡ್ರಿ. ನಿಜ ಹೇಳ್ಬೇಕಂದ್ರೆ ಆ ರಿಪೋರ್ಟಲ್ಲಿ ನಂದು ಸ್ವಲ್ಪ ಕೆಲಸ ಇತ್ತು. ಬಟ್ ಲೀಡ್ರ್ ಶಂಕರ, ಕ್ರೆಡಿಟ್ಸ್ ಎಲ್ಲ ಅವನಿಗೆ ಹೋಗಬೇಕು. ಆ MJ ಹಂಗೆ ಅಂದದ್ದು ನನಗೆ ಭಾಳ ಬೇಸರ ಆಯ್ತು.
ಅವತ್ತೇನೋ ಸಿಟ್ಟಲ್ಲಿ ಹಂಗೆ ಹೇಳ್ಬಿಟ್ಟೆ. ನಂತರ ಅವನಿಗೆ ಸಾರಿ ಕೂಡ ಕೇಳಿದ್ದೀನಿ. 1-2 ದಿನ ಆದಮೇಲೆ ನಮ್ಮ ಟೀಮ್ ನಾರ್ಮಲ್ ಸ್ಟೇಟಿಗೆ ಬಂತು. ಆ್ಯಕ್ಚುಲ್ ವರ್ಕ್ ಸ್ಟಾರ್ಟ್ ಆಗಿದ್ದೆ ಅವಾಗ. ಬೇರೆ ಗ್ರೂಪ್ ಅವರೆಲ್ಲ ಬಂದ್ಬಿಟ್ಟು ನಮ್ಮದು ಕಂಪ್ಲೀಟ್ ಆಯಿತು, ನಿಮ್ಮದು ಕಂಪ್ಲೀಟ್ ಆಯ್ತಾ ಅಂತ ಕೇಳಿ ಕೇಳಿ ಹೆದರ್ಸ್ತಾ ಇದ್ರು. ಆ ವೀಕಲ್ ಹೆಂಗ್ ವರ್ಕ್ ಮಾಡಿದ್ದೀವಿ ಅಂದರೆ ನಿದ್ದೆನೂ ಮಾಡಿಲ್ಲ. ಏನೋ ದೋಸ್ತ ಕರೆಂಟ್ ಬರತ್ತಿಲ್ಲ. ಓಕೆ ಬಾಯ್ ಮಚ್ಚಾ, ರಮಾನಂದ್ ಅವ್ರ ಪ್ರಾಜೆಕ್ಟ್ ಮುಗಿಸೇ ಬಿಡಿದಾರಂತೋ. ಮುಗಿಸಿದ್ರಾ? ಇರೋ ಡಿಪ್ಲೊಮಾ ನರೇಂದ್ರಗೆ ಒಂದ್ಸರಿ ಫೋನ್ ಮಾಡಿ ಕೇಳ್ತೀನಿ ನಾನು. ಹಲೋ ಹಲೋ ನರೇಂದ್ರ, ಪ್ರಾಜೆಕ್ಟ್ ಮುಗಿದ್ದೇನೋ? ಇಲ್ಲೋ ಪ್ರಾಜೆಕ್ಟ್ ಮಾಡೋಕ್ಕೆ ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ದೀವಿ, ಇನ್ನೂ 2-3 ದಿನ ಆಗತ್ತಂತಲೋ. ಮುಗಿದಿಲ್ವಾ? ಸರಿ ಬಿಡು, ಸರಿ ಸರಿ ಆಮೇಲೆ ಕಾಲ್ ಮಾಡ್ತೀನಿ ನಿಂಗೆ. ಏನಂತೆ? ಎಸ್, ಮುಗ್ದಿಲ್ವಂತೆ ಇನ್ನೂ. ಸದ್ಯ ನಮಗೂ ಒಬ್ಬ ಕಂಪ್ನಿ ಕೊಡಕ್ಕೆ ಸಿಕ್ದ. ಏ ಊರು ಸಬರೆಲ್ಲ ಆಮೇಲೆ ಮಾಡ್ರು, ಮೊದಲು ನಮ್ಮ ರಿಪೋರ್ಟ್ ಎಷ್ಟಾತ್ ಹೇಳ್ರಿ. ಥೂ, ಈ ಮ್ಯಾಮ್ಗಳು PhD ಮಾಡ್ಬಿಟ್ಟು ಬಾರಿ ಕಲ್ತ್ಬಿಟ್ಟವೆ. ಕರೀತಾರೆ ಕರೆಕ್ಷನ್ ಹೇಳ್ತಾರೆ, ಕರೀತಾರೆ ಕರೆಕ್ಷನ್ ಹೇಳ್ತಾರೆ. ಸಾಕಾಗಿ ಹೋಗ್ಬಿಟ್ಟಿದೆ. ರಿಪೋರ್ಟ್ ಎಷ್ಟು ಪೇಜಿಗೆ ಬಂತು? ಬೇಡವಾದಿದ್ದೆಲ್ಲ ತೆಗೆದು 60 ಪೇಜಿಗೆ ಬಂದಿದೆ. ರಿಪೋರ್ಟ್ ಜವಾಬ್ದಾರಿ ನಮ್ದಪ್ಪ. Ctrl+C Ctrl+V ನಮ್ಮ ಹತ್ರ ಇದೆ. ರಿಪೋರ್ಟ್ ನಾವು ರೆಡಿ ಮಾಡ್ತೀವಿ, ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಸಾಕು. ಪ್ರಾಜೆಕ್ಟ್ ಎಲ್ಲಿಂದ ತಕ ಬಂತೋ? ಆರ್ಡಿನೋ ಕೋಡ್ನ ಒಂದ್ಸಲ ಅಪ್ಲೋಡ್ ಮಾಡಿ ಚೆಕ್ ಮಾಡಿದ್ರೆ ಆಯಿತು. ಹಾಂ, ಮಿಕ್ಕಿದ್ದೆಲ್ಲಿರೋದೆಲ್ಲ ಅಸೆಂಬಲ್ ಮಾಡಿದ್ರೆ ಪ್ರಾಜೆಕ್ಟ್ ರೆಡಿ. ಓಕೆ. ನೋಡು ದೋಸ್ತ, ನಾ ಪ್ರಾಜೆಕ್ಟ್ ಕೈ ಹಾಕಿದ್ಮೇಲೆ ಪ್ರಾಜೆಕ್ಟ್ ಫೈನಲ್ ಸ್ಟೇಜಿಗೆ ಬಂದೈತಿ. ಲಕ್ಕಿ ಹ್ಯಾಂಡ್ ಮಗ ನಿಂದು, ಲಕ್ಕಿ. ಮುಂದುವರ್ಸ್ರೋ ಸಾಕು. ಕೋಡ್ ಎಲ್ಲ ರನ್ ಮಾಡಿದೀವಿ, ಆದ್ರೆ ಒಂದು ಪ್ರಾಬ್ಲಮ್ ಆಗೈತಿ. ಈ ಮೋಟ್ರ್ ಯಾಕೋ ರನ್ ಆಗ್ತಾ ಇಲ್ಲ. ಗ್ರೌಂಡ್ ಪ್ರಾಬ್ಲಮ್ ಮಚ್ಚ. ಏನಾಗಿದೆ ಗೊತ್ತಾ, ಈ ವೈರ್ನ ನಮ್ಮ ಕೈಗೆ ತಾಗ್ಸಿದ್ರೆ ಮಾತ್ರ ಮೋಟರ್ ರನ್ ಆಗುತ್ತೆ. ಮಿಕ್ಕಿದ್ದೆಲ್ಲ ಕರೆಕ್ಟ್ ಆಗಿದೆ. ಆದ್ರೆ ನಾನು 2-3 ಸಲ ಕನೆಕ್ಷನ್ ಎಲ್ಲ ಚೆಕ್ ಮಾಡಿದ್ನಿ, ಏನು ವರ್ಕ್ ಆಗಕತ್ತಿಲ್ಲ. ನೋಡು ಮಚ್ಚ, ಇವಾಗಿರೋದು 2 ಸೊಲ್ಯೂಷನ್. ಒಂದು, ನಮಗೆ ಬಂದಿರುವಂಥ ಹಾಫ್ ರಿಸಲ್ಟ್ನ ಎಕ್ಸಾಮಿನರ್ಸ್ ಮುಂದೆ ಹಂಗೆ ಹೇಳೋಣ. ಪಾಸ್ ಎಲ್ಲ ಆಗೋದ್ರಲ್ಲಿ ಎಲ್ಲೂ ಡೌಟ್ ಇಲ್ಲ, ಆರಾಮಾಗಿ ಆಗ್ತೀವಿ. ಆದರೆ ನನ್ನ ಆತ್ಮಸಾಕ್ಷಿ ಯಾಕೆ ಹೋಗ್ತಾ ಇಲ್ಲ ಮಚ್ಚ. ಹೇ, ನಿನ್ನ ಆತ್ಮಸಾಕ್ಷಿ ಹೋಗಿ ಬೆಂಕಿ ಇಡು ಮರಯ್ಯ, ನಾಳೆ ಪಾಸ್ ಆಗುದು ನೋಡು. ಮತ್ತೊಂದೇನಪ್ಪ ಅಂದರೆ ಏನಿಲ್ಲ, ಇದು ಈ ವೈರ್ನ ತೊಗೊಂಡ್ಬಿಟ್ಟು ಇದಕ್ಕೆ ಸೋಲ್ಡರ್ ಮಾಡೋಣ. ನಾವು ಎಕ್ಸಾಮಿನರ್ಸ್ ಮುಂದೆ ಪ್ರೆಸೆಂಟ್ ಮಾಡೋವಾಗ ಇಲ್ಲಿ ಕೈ ಹಿಡ್ಕೊಂಡ್ಬಿಟ್ಟು ಹಂಗೆ ತೋರಿಸೋಣ. ಸೊ ಅವ್ರಿಗೆ ಡೌಟೇ ಬರಲ್ಲ. ಹೇ, ಎಕ್ಸಾಮಿನರ್ ಅಟೆನ್ಷನ್ ಟ್ರ್ಯಾಕ್ ಮಾಡೋಕೊಂದು ಕಾರ್ಡ್ಬೋರ್ಡ್ ತೊಗೊಳ್ಳೋಣ. ಕಾರ್ಡ್ಬೋರ್ಡಲ್ಲಿ ನೀಟಾಗಿ ಬ್ಲಾಕ್ ಡಯಾಗ್ರಾಮ್ ಹಾಕೋಣ. ಯಾರು ನೋಡೋದಲ್ಲ ನಮ್ಮ ಕಡೆ ಅವಾಗ. ಏ ದೋಸ್ತ, ಈ ಕೆಲಸ ನಾ ಮಾಡ್ತೇನು. ಹೇ ಹೋಗೋ. ಕರೆಗುಪ್ಪ, ಈ ಸರಿ ಪಕ್ಕ ನಾನು ಮಾಡ್ತೇನೆ. ಆಯ್ತು ನೋಡೋಣ. ಐಡಿಯಾ ಏನೋ ಸೂಪರ್ ಆಗಿದೆ, ವರ್ಕ್ ಆದ್ರೆ ಸಾಕು. ಸೈಕಾಲಜಿ ಮಚ್ಚ, ವರ್ಕ್ ಆಗಲೇಬೇಕು. ಥರ್ಡ್ ಫೇಸ್ ಬರೋಷ್ಟರೊಳಗಡೆ PPT ಮಾಡೋದ್ರಲ್ಲಿ ನಾವು ಫುಲ್ ಪ್ರಚಂಡರಾಗ್ಬಿಟ್ಟಿದ್ವಿ. ನಮ್ಮ ಆಬ್ಜೆಕ್ಟಿವ್ಸಲ್ಲಿ ಇದ್ದಿದ್ದು ಅರ್ಧ ವರ್ಕು ಫ್ಯೂಚರ್ ಸ್ಕೋಪ್ಗೆ ಶಿಫ್ಟ್ ಆಗಿಬಿಟ್ಟಿತ್ತು. ಖುಷಿ ಏನಪ್ಪ ಅಂತಂದರೆ ನನ್ನ ಪ್ಲಾನ್ ಈ ಸಲ ಕೂಡ ಕರೆಕ್ಟಾಗಿ ವರ್ಕ್ ಆಯಿತು. ಎಕ್ಸ್ಟರ್ನಲ್ ಎಕ್ಸಾಮ್ನರ್ಗೆ ಗ್ರೌಂಡ್ ಪ್ರಾಬ್ಲಮ್ ಬಗ್ಗೆ ಗೊತ್ತೇ ಆಗಿಲ್ಲ. ನಾವು EC ಹುಡುಗ್ರಂದ್ರೆ ಸುಮ್ಮನೆನಾ, ಅವನ ಅಜ್ಜಿ ಪ್ರೆಸೆಂಟೇಷನ್ನ ಚಚ್ಚಾಕ್ಬಿಟ್ವಿ. ನಮ್ಮ ರಿಪೋರ್ಟ್ನ ಮ್ಯಾಮ್ಗೆ ರಿಪೋರ್ಟ್ ಮಾಡಿ, ನಾವು ರಿಪೋರ್ಟ್ ಮಾಡಿದ್ವಿ ಅಂತ ಅವರಿಂದ ರಿಪೋರ್ಟ್ ಮಾಡಿಕೊಂಡು ಪ್ರಿಂಟ್ ಹಾಕ್ಸ್ಕೊಳಕ್ಕೆ ಹೋದ್ವಿ. ನನಗಂದ್ರೂ ತಲೆ ದಿಮ್ ಅಂದದ್ದು ಆ ರಿಪೋರ್ಟ್ ಪ್ರಿಂಟ್ ಮಾಡಿಸುವಾಗ. ಕಲರ್ ಪ್ರಿಂಟ್ ಅಂತ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಅಂತ, ಬೈಂಡಿಂಗ್ ಅಂತ, ಅದು ಮತ್ತು 5 ಕಾಪಿ ಅಂತ. ಇದನ್ನೆಲ್ಲ ಪೇಜ್ ವೈಸ್ ಆರ್ಡರ್ ಮಾಡಿದ್ರಾಗ ಅರ್ಧ ಸತ್ತ ಹೋಗಿದ್ದೇನ. ಯಾರು ಪ್ರಾಜೆಕ್ಟ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ರಿಸಲ್ಟ್ ಬಂತಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟು. ಹಂಗೋ ಹಿಂಗೋ ಹೆಂಗೋ ರಿಸಲ್ಟ್ ಬಂದಿದೆ, ಸ್ವಲ್ಪ ಆದರೂ ಅವ ಬೇಕಲ್ವಾ. ನೀವು ಬೇಡ ಅಂದರೂ ನಾವು ತಗೊಂತೀವಿ. ವರ್ಕ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನನಗೆ ಪ್ರಾಜೆಕ್ಟ್ ಇಂಟರ್ನಲ್ದಾಗ 92 ಮಾರ್ಕ್ಸ್, ಎಕ್ಸ್ಟರ್ನಲ್ದಾಗ 90 ಮಾರ್ಕ್ಸ್. ನನ್ನ ಜೀವನದಾಗ ನಾ VTUದಾಗ ಯಾವತ್ತೂ ಇಷ್ಟು ಮಾರ್ಕ್ಸ್ ಕಂಡಿರಲೇ ಇಲ್ಲ. ಇದೆಲ್ಲ ಎಲ್ಲೊಂದು ದಯೆ, ಅಭಿಮಾನಿ ಟೀಮೇಟ್ಗಳ ಆಶೀರ್ವಾದ. ನಾನು ಈ ಇಂಜಿನಿಯರ್ ಪ್ರಾಜೆಕ್ಟ್ ಮಾಡೋದು ಬ್ಯಾನ್ ಆಗ್ಬೇಕು. ಇದು ನನ್ನ ಗೆಲುವಲ್ಲ, ಕನ್ನಡಿಗರ ಗೆಲುವು. ನಾವು ಬೇಕು ಅಂದ್ರು ಬೇಡ ಅಂದ್ರು ಪ್ರಾಜೆಕ್ಟ್ ಮಾಡಲೇಬೇಕು. ನಾವು ಹುಟ್ಟಿರೋದೇ ಅದಕ್ಕೆ. ನಮ್ಮ ಪ್ರಾಜೆಕ್ಟ್ಗೆ ಫ್ಯೂಚರ್ ಐತೋ ಇಲ್ಲ ಅಂತ ಗೊತ್ತಿಲ್ಲ, ಆದ್ರೆ ನಮ್ಮ ಫ್ಯೂಚರ್ದಾಗಂತೂ ಆ ಪ್ರಾಜೆಕ್ಟ್ ಇಲ್ಲೇ ಇಲ್ಲ. ಈ ಥರನೂ ಒಂದು ಪ್ರಾಜೆಕ್ಟ್ ಇತ್ತು. ನಾವೆಲ್ಲ ಈ ಥರ ಪ್ರಾಜೆಕ್ಟ್ ಮಾಡಿದೀವಿ ಅಂತ ಯೋಚನೆ ಮಾಡೋದು ಇಂಟರ್ವ್ಯೂ ಇಂದಿನ ದಿನ ಮಾತ್ರ. ಬೇರೆ ದಿನ ಆ ಕಡೆ ತಲೆಯ ಕೂಡ ಮಲಗ್ತಿರ್ಲಿಲ್ಲ. ಎಲ್ಲರೂ ಹೇಳೋ ಪ್ರಕಾರ ಒಂದು ಪ್ರಾಜೆಕ್ಟ್ನ ನಿಜವಾಗ್ಲೂ ಮಾಡೋದು ಇಬ್ಬರೇ. ಯಾಕೇಳಿ, ಪ್ರಾಜೆಕ್ಟ್ ಮಾಡೋವನ ಜೊತೆ ಅವ್ರ ಹೆಸರು ಸೇರಿಸ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನನ್ನ ಪ್ರಕಾರ ನಿಜವಾದ ಪ್ರಾಜೆಕ್ಟ್ ಮಾಡೋನು ಒಬ್ಬನೇ, ಉಳ್ದವ್ರಲ್ಲ ಹೆಸರಿಗಷ್ಟೇ. ಯಾರಿಗೆ ಹೇಳ್ಬಿಡಿ, ಆ ರಿಪೋರ್ಟಲ್ಲಿ ಇಂಟ್ರೊಡಕ್ಷನ್ ಇರುತ್ತಲ್ಲ, ಆ ಇಂಟ್ರೊಡಕ್ಷನಲ್ಲಿ ರೆಫರೆನ್ಸ್ ಕೊಟ್ಟಿರ್ತಾರಲ್ಲ, ಅದಕ್ಕೆ ಇಂಕಿ ಪಿಂಕಿ ಪೊಂಕಿ ಅಂತ ಏನೇನೋ ನಂಬರ್ ಕೊಟ್ಬಿಟ್ಟಿದ್ದೀರಿ. ನೀವೇನಾದ್ರೊಂದು ಓದಿದ್ರೆ ಸತ್ತೇ ಹೋಗ್ತೀರಾ. ಆದರೂ ಐ ಲವ್ ದಿಸ್ ರಿಪೋರ್ಟ್ ಯಾರ್. ಇದಕ್ಕೆಲ್ಲ ರಕ್ತನೇ ಸುರಿಸಿದೀವಿ ರೀ. ಒಂದು ದುಃಖಕರ ಸಂಗತಿ ಏನಪ್ಪಾ ಅಂದ್ರೆ,
ಆ ಪ್ರಾಜೆಕ್ಟ್ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗೈತಿ. ನಾನು ಅದನ್ನು 3,000ಕ್ಕೆ ಮಾರಿಬಿಟ್ಟೇನಿ. 2 ಸಲ ಎಸ್ ಪಿ ರೋಡ್ಗೆ ಹೋಗಿ ಬಂದ್ರು ಈ ನನ್ನ ಮಕ್ಕಳು ಪೆಟ್ರೋಲ್ ಕಾಸು ಕೊಟ್ಟಿಲ್ಲ. ಅದು ಕಂಪನ್ಸೇಟ್ ಆಗಲಿ ಅಂತ ಹೇಳಿ ಕಾಂಪೊನೆಂಟ್ಸಲ್ಲಿ ಒಂದು 500 ರೂಪಾಯಿ ಜಾಸ್ತಿ ಹಾಕಿದ್ದೆ. ನಾನಂತೂ ನನ್ನ ಫ್ರೆಂಡ್ಸ್ ಹತ್ರ ಅಲ್ಲ ಈ ಕೋಡ್ ಬರೆಯೋದಕ್ಕೆ ಅಷ್ಟೊಂದು ಕಷ್ಟಪಟ್ವಿ, ಇಷ್ಟೊಂದು ಕಷ್ಟಪಟ್ವಿ. ನನ್ನ ಮಕ್ಕಳ ನಿಮ್ಮ ಥರ ಎಲ್ಲ ಬೇರೆಯವ್ರ ಪ್ರಾಜೆಕ್ಟ್ನ ಕತ್ಬಿಟ್ಟು ನಾವು ಮಾಡಿಲ್ಲ, ನಮ್ಮದೇ ಸ್ವಮೇಕ್ ಪ್ರಾಜೆಕ್ಟ್ ಮಾಡಿದ್ದೀವಿ ಅಂತ ಫುಲ್ ಬೇಜಾನ್ ಬಿಲ್ಡಪ್ ತಗೊಂಡಪ್ಪ. ಆದರೆ ನಿಮಗೊಂದು ಟಾಪ್ ಸೀಕ್ರೆಟ್ ಹೇಳ್ತೀನಿ, ನಾವು ಈ ಪ್ರಾಜೆಕ್ಟ್ನ ಶಾರದಾ ಇನ್ಸ್ಟಿಟ್ಯೂಷನಲ್ಲಿ 10,000 ಕೊಟ್ಬಿಟ್ಟು ಡೀಲ್ ಮಾಡಿದ್ವಿ. ಕಟ್ 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 ಕಟ್. ಲೇ 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 ಇದ್ದಿದ್ ಸ್ವಲ್ಪ ಮಾನ ಮರ್ಯಾದೆ ಅದನ್ನು ತೆಗ್ದ್ಬಿಟ್ಟಲ್ಲೋ. ಓ